ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹುಡುಗಿ ವಿಲೇಜಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಈ ನಬಿ ಅನ್ನೋರು ಈ ಭಾಗ್ಯವಂತ ಅನ್ನೋ ಒಬ್ಬ ವ್ಯಕ್ತಿಗೆ ನಬಿ ಅನ್ನೋರು ಈ ಹಿಂದೆ ಆಗಿರೋ ಘಟನೆ, ಅವರೇನೋ JCB ಬಂದು ಕೆಲಸ ಮಾಡ್ತಿದ್ದಾಗ ಇವ್ರ ಮೈ ಮೇಲೆ ಬಂದು ಆವಾಗ ಸ್ವಲ್ಪ ಹಳೆ ಮತ್ತು ಅವರಿಬ್ಬರು ಅಕ್ಕಪಕ್ಕ ಮನೆಯವರಿದ್ದಾರೆ, ಅವ್ರ ಹಳೆ ವೈಷಮ್ಯ ಇತ್ತು. ಅದೇ ವಿಚಾರಕ್ಕಾಗಿ ನಿನ್ನೆ ದಿನ ಸಂಜೆ ಅರೌಂಡ್ 7:30 to 8 PM ಊರಲ್ಲಿ ಇದ್ದಾಗ ಇದೇ ವಿಷಯಕ್ಕೆ ಇಬ್ಬರು ಆಪೋಸಿಟ್ ಬಂದಾಗ ಇದೇ ವಿಷಯ ಬಗ್ಗೆ ಜಗಳ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ನಬಿ ಅನ್ನೋರು ಕೈಯಿಂದ ಮುಷ್ಟಿ ಮಾಡಿ ಅವರಿಗೆ ಕಪಾಲಕ್ಕೆ ಹೊಡೆದಿದ್ರು ಅಂತ. ತದನಂತರ ಅವರು ಕೆಳಗಡೆ ಬಿದ್ದು ಅನ್ಕಾನ್ಷಿಯಸ್ ಆಗಿದ್ರು. ಇಮಿಡಿಯೇಟಾಗಿ ಅವ್ರನ್ನ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾಗ ಅವರು ಅಲ್ಲೇ ಸ್ಪಾಟ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಈ ಸಂಬಂಧ ಅವರ ಕಂಪ್ಲೇನೆಂಟ್ ಪಾರ್ಟಿ ಅವರು ನಬಿ ಅನ್ನೋರು ಅವ್ರಿಗೆ ಹೊಡೆದು ಕೊಲೆ ಮಾಡಿದರು ಮತ್ತು ಅದಕ್ಕೆ ಒಂದು 4 ಜನ ಪ್ರಚೋದನೆ ನೀಡಿರ್ತಾರೆ ಅಂತ ಕಂಪ್ಲೇಂಟ್ ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ಮರ್ಡರ್ ಕೇಸ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ತನಿಖೆ ಹಂತದಲ್ಲಿದೆ. ಅದು ಯಾರಿದ್ದಾರೆ ಆರೋಪಿ ನಬಿ ಅನ್ನೋರು ನಾವು ಈಗಾಗಲೇ ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಏನು ರೀಸನ್ ಅಂತ ಹೇಳಿ ಸರ್, ಅಂದ್ರೆ ಅದ ಸ್ಪೆಸಿಫಿಕ್ ಅದೇ JCBನೇ ರೀಸನ್ ಹಿಂದೇನು ಭಾಳ ಸರಿ ಗಲಾಟೆ ಆಗಿದೆ. ಅವ್ರದ್ದು ನೇಬರ್ಸ್ ಇದ್ದಾರೆ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಕೆಲವರು ಅದು ವೈಷಮ ಅಂತ ಹೇಳ್ತಾರೆ, ಕೆಲವರು ಮತ್ತು JCBಯಿಂದ ಅವರು ಡ್ರೈವಿಂಗ್ ಮಾಡಬೇಕಾದ್ರೆ ಅವ್ರ ಮೈ ಮೇಲೆ ಬಂದಾಗ ಆ ಟೈಮಲ್ಲಿ ಒಂಚೂರು ಜಗಳ ಆಯಿತು. ಅದೇ ವಿಷಯಕ್ಕೆ ಈಗ ಮತ್ತೆ ಆಗಿದೆ ಅಂತ. ಇನ್ನು ನಮ್ಮದು ತನಿಖೆ ಮಾಡಿದಾಗ ಎಲ್ಲ ಸತ್ಯಾಂಶ ಏನಂದು ಹೊರಗಡೆ ಬರುತ್ತೆ. ಸದ್ಯಕ್ಕೆ ನಾವು ಯಾರು ಮಾಡಿದರೂ ಅದಕ್ಕೆ ಸಾಕ್ಷ್ಯ ಐ ವಿಟ್ನೆಸ್ ಇದ್ದಾರೆ, ಅವರು ಪ್ರಕಾರ ನಾವು ಆರೋಪಿಯಾಗಿಂತ ನಬಿಯನ್ನು ಇಮಿಡಿಯೇಟಾಗಿ ನಾವು ವಶಪಡಿಸ್ಕೊಂಡಿದ್ವಿ. ವಿಚಾರಣೆ ನಡೀತಾ ಇದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹುಡುಗಿ ವಿಲೇಜಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಈ ನಬಿ ಅನ್ನೋರು ಈ ಭಾಗ್ಯವಂತ ಅನ್ನೋ ಒಬ್ಬ ವ್ಯಕ್ತಿಗೆ ನಬಿ ಅನ್ನೋರು ಈ ಹಿಂದೆ ಆಗಿರೋ ಘಟನೆ, ಅವರೇನೋ JCB ಬಂದು ಕೆಲಸ ಮಾಡ್ತಿದ್ದಾಗ ಇವ್ರ ಮೈ ಮೇಲೆ ಬಂದು ಆವಾಗ ಸ್ವಲ್ಪ ಹಳೆ ಮತ್ತು ಅವರಿಬ್ಬರು ಅಕ್ಕಪಕ್ಕ ಮನೆಯವರಿದ್ದಾರೆ, ಅವ್ರ ಹಳೆ ವೈಷಮ್ಯ ಇತ್ತು. ಅದೇ ವಿಚಾರಕ್ಕಾಗಿ ನಿನ್ನೆ ದಿನ ಸಂಜೆ ಅರೌಂಡ್ 7:30 to 8 PM ಊರಲ್ಲಿ ಇದ್ದಾಗ ಇದೇ ವಿಷಯಕ್ಕೆ ಇಬ್ಬರು ಆಪೋಸಿಟ್ ಬಂದಾಗ ಇದೇ ವಿಷಯ ಬಗ್ಗೆ ಜಗಳ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ನಬಿ ಅನ್ನೋರು ಕೈಯಿಂದ ಮುಷ್ಟಿ ಮಾಡಿ ಅವರಿಗೆ ಕಪಾಲಕ್ಕೆ ಹೊಡೆದಿದ್ರು ಅಂತ. ತದನಂತರ ಅವರು ಕೆಳಗಡೆ ಬಿದ್ದು ಅನ್ಕಾನ್ಷಿಯಸ್ ಆಗಿದ್ರು. ಇಮಿಡಿಯೇಟಾಗಿ ಅವ್ರನ್ನ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾಗ ಅವರು ಅಲ್ಲೇ ಸ್ಪಾಟ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಈ ಸಂಬಂಧ ಅವರ ಕಂಪ್ಲೇನೆಂಟ್ ಪಾರ್ಟಿ ಅವರು ನಬಿ ಅನ್ನೋರು ಅವ್ರಿಗೆ ಹೊಡೆದು ಕೊಲೆ ಮಾಡಿದರು ಮತ್ತು ಅದಕ್ಕೆ ಒಂದು 4 ಜನ ಪ್ರಚೋದನೆ ನೀಡಿರ್ತಾರೆ ಅಂತ ಕಂಪ್ಲೇಂಟ್ ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ಮರ್ಡರ್ ಕೇಸ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ತನಿಖೆ ಹಂತದಲ್ಲಿದೆ. ಅದು ಯಾರಿದ್ದಾರೆ ಆರೋಪಿ ನಬಿ ಅನ್ನೋರು ನಾವು ಈಗಾಗಲೇ ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಏನು ರೀಸನ್ ಅಂತ ಹೇಳಿ ಸರ್, ಅಂದ್ರೆ ಅದ ಸ್ಪೆಸಿಫಿಕ್ ಅದೇ JCBನೇ ರೀಸನ್ ಹಿಂದೇನು ಭಾಳ ಸರಿ ಗಲಾಟೆ ಆಗಿದೆ. ಅವ್ರದ್ದು ನೇಬರ್ಸ್ ಇದ್ದಾರೆ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಕೆಲವರು ಅದು ವೈಷಮ ಅಂತ ಹೇಳ್ತಾರೆ, ಕೆಲವರು ಮತ್ತು JCBಯಿಂದ ಅವರು ಡ್ರೈವಿಂಗ್ ಮಾಡಬೇಕಾದ್ರೆ ಅವ್ರ ಮೈ ಮೇಲೆ ಬಂದಾಗ ಆ ಟೈಮಲ್ಲಿ ಒಂಚೂರು ಜಗಳ ಆಯಿತು. ಅದೇ ವಿಷಯಕ್ಕೆ ಈಗ ಮತ್ತೆ ಆಗಿದೆ ಅಂತ. ಇನ್ನು ನಮ್ಮದು ತನಿಖೆ ಮಾಡಿದಾಗ ಎಲ್ಲ ಸತ್ಯಾಂಶ ಏನಂದು ಹೊರಗಡೆ ಬರುತ್ತೆ. ಸದ್ಯಕ್ಕೆ ನಾವು ಯಾರು ಮಾಡಿದರೂ ಅದಕ್ಕೆ ಸಾಕ್ಷ್ಯ ಐ ವಿಟ್ನೆಸ್ ಇದ್ದಾರೆ, ಅವರು ಪ್ರಕಾರ ನಾವು ಆರೋಪಿಯಾಗಿಂತ ನಬಿಯನ್ನು ಇಮಿಡಿಯೇಟಾಗಿ ನಾವು ವಶಪಡಿಸ್ಕೊಂಡಿದ್ವಿ. ವಿಚಾರಣೆ ನಡೀತಾ ಇದೆ.